ನಮಸ್ಕಾರ. ನಾನು ಈ ವರ್ಷ ವರಮಹಾಲಕ್ಷ್ಮಿಗೆ ಈ ಥರ ಲೋಟಸ್ ಮಾಡಿದ್ದೀನಿ. ಇದನ್ನ ಈ ಥರ ತೆಗೆದ್ರೆ ಈ ಥರ ಆಗುತ್ತೆ. ಇದನ್ನ ಈ ಥರ ಫೋಲ್ಡ್ ಮಾಡಿ ಸಮೇತ ನೀವು ಇಟ್ಕೋಬೋದು. ನೋಡಿ, ಹೀಗೆ ಆಗುತ್ತೆ. ಜಸ್ಟ್ ಇಷ್ಟೇ ಸ್ಪೇಸ್ ಬೇಕಾಗಿರೋದು ಇದಕ್ಕೆ. ಈ ಥರ ಫಸ್ಟ್ ಕಾರ್ಡ್ಬೋರ್ಡ್ ಶೀಟ್ಲಿ ಕಟ್ ಮಾಡ್ಕೋಬೇಕು. ಅದೇ ಥರ ಈ ಥರ ಫೋಮ್ ಶೀಟ್ ತೊಗೊಂಡಿದ್ದೀನಿ, ತೆಳು ಇದೆ ಇದು. ಅದನ್ನೂ ಇದೇ ಸೈಜಿಗೆ ಕಟ್ ಮಾಡಿದ್ದೀನಿ ನೋಡಿ. ಆಮೇಲೆ ಈ ಥರ ಕ್ಲಾತ್ ತಗೊಂಡು ಹಿಂಗೆ ರನ್ನಿಂಗ್ ಸ್ಟಿಚ್ ಹಾಕೋಬೇಕಷ್ಟೆ. ಆಮೇಲೆ ಇದನ್ನ ಈ ಥರ ಉಲ್ಟಾ ಮಾಡಿಕೊಂಡು ಫೋಮ್ ಶೀಟ್ ಕಟ್ ಮಾಡಿರೋದನ್ನ ಇದ್ರೊಳಗೆ ಹಾಕೋಬೇಕು. ಇದೇ ಥರ ಪಿಂಕನ್ನು ಮಾಡ್ಕೋಬೇಕು, ಗ್ರೀನ್ ಮಾಡ್ಕೋಬೇಕು. ಆಮೇಲೆ ಒಂದ್ರ ಮೇಲೆ ಒಂದು ಈ ಥರ ಜೋಡಿಸಿ ಎಲ್ಲ ಸೇರಿಸಿ ಒಂದು ಹಿಂಗೆ ಲಾಂಗ್ ಸ್ಟಿಚ್ ಹಾಕೋಬೇಕಷ್ಟೆ. ಬ್ಯಾಕ್ ಸೈಡ್ ಗ್ರಿಪ್ ಇರಲಿ ಅಂತ ನಾನು ಎಕ್ಸ್ಟ್ರಾ ಪೀಸ್ ಕೊಟ್ಟು ಈ ಥರ ಒಂದು ಸ್ಟಿಚ್ ಮಾಡಿದ್ದೀನಿ. ಇದು ಈ ಥರ ಆದರೂ ಫೋಲ್ಡ್ ಮಾಡ್ಬೋದು, ರೌಂಡಾಗಿ ಸುತ್ತಬಹುದು ಬೇಕಾದ್ರೆ. ಲಾಸ್ಟಿಗೆ ಇದಕ್ಕೆ ಟೈ ಮಾಡಬೇಕು. ನಿಮ್ಗೆ ಎಷ್ಟು ಲೆಂತ್ ಬೇಕು, ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟಕ್ಕೆ ನೀವು ಲೋಟಸ್ ಮಾಡ್ಕೋಬೋದು. ನಾನು ಮಾಡಿದ ಲೋಟಸ್ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ನಾನಿಲ್ಲಿ ಅಪ್ಸರ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲು ವೈಟ್ ಕಲರ್ ತೊಗೊಂಡಿದ್ದೀನಿ. ಈ ಥರ ಇರ್ತದೆ. ಇದಕ್ಕೆ ನಾನು ಈ ಥರ ಕಾರ್ಡ್ಬೋರ್ಡ್ ಕಟ್ ಮಾಡ್ಕೊಂಡಿದ್ದೀನಿ ಪೆಟಲ್ ಶೇಪಲ್ಲಿ. ಈ ಥರ ನಾನು ಇಲ್ಲಿ ಇಟ್ಟು ಲೈನ್ ಡ್ರಾ ಮಾಡ್ಕೋತೀನಿ, ಔಟ್ಲೈನ್. ಮತ್ತು ಈ ಥರ ರನ್ನಿಂಗ್ ಸ್ಟಿಚ್ ಹಾಕೋತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ರನ್ನಿಂಗ್ ಸ್ಟಿಚ್. ನೀವು ಮಿಷಿನ್ ಬೇಕಾದ್ರೆ ಹಾಕ್ಕೋಬೋದು. ನಾನು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಈ ಕ್ಲಾತ್ ಬಂದು ಲೈನಿಂಗ್ ಕ್ಲಾತ್. ಇದು ಮೀಟ್ರಿಗೆ ನಾನು 40 ರೂಪೀಸ್ ಅಂತ ತೊಗೊಂಡು 2 ಮೀಟರ್ಸ್ ತೊಗೊಂಡಿದ್ದೀನಿ. ಇದನ್ನ ಲೈನಿಂಗ್ ಕ್ಲಾತ್ ಇದು. ಇದನ್ನ ಹಾಫ್ ಫೋಲ್ಡ್ ಮಾಡಿದಾಗ ಈ ಥರ 3 ಪೆಟಲ್ಸ್ ಬರುತ್ತೆ ಒಂದಲ್ಲಿ.